2024 ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಗರದಿಂದ ಒಂದು ಅಚ್ಚಿರ ಬೆಳವಣಿಗೆ ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ವಿಜೇತರಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವಂತ ಪ್ರಯತ್ನ ಮಾಡೋಣ. ಸರ್, ಈಗ ಸುದೀರ್ಘ 10 ವರ್ಷಗಳ ನಂತರ ಈಗ ತಾವು ಶಾಸಕರಾಗಿರುವಂತದ್ದು, ಈ ಗೆಲುವನ್ನು ಯಾರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀರಾ? ನನ್ನ ಕ್ಷೇತ್ರ ಹೊಸನಗರ ಸಾಗರ ಕ್ಷೇತ್ರದ ಜನತೆಗೆ ಅರ್ಪಿಸ್ತೀನಿ, ಹಾಗೆ ಕಾಗೋಡು ತಿಮ್ಮಪ್ಪದವರಿಗೂ ಅರ್ಪಿಸ್ತೀನಿ. ಸರ್, ಈಗ ಪ್ರಮುಖವಾಗಿ ಕ್ಷೇತ್ರದಲ್ಲಿ ಗೆಲುವಿಗೆ ಕಾರಣವಾಗಿರುವಂತಹ ಫ್ಯಾಕ್ಟರ್ಗಳನ್ನ ಹೇಳೋದಾದ್ರೆ ಏನು? ದುರಂಕಾರ ಮತ್ತು ಸ್ವಾಭಿಮಾನದಲ್ಲಿ ಆಗಿರುವಂತ ಚುನಾವಣೆ. ಯಾಕಂದ್ರೆ ದರ್ಪ ದುರಂಕಾರದಲ್ಲಿ ಮೆರೆತಿದ್ರು, ಆ ದುರಂಕಾರವನ್ನ ಸಾಗರ ಕ್ಷೇತ್ರದ ಜನ ಹೋಗಲಾಡಿಸಿದ್ದಾರೆ. ಸರ್, ಮುಂಚೆಯಿಂದ ನೀವು ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂತ ಈ ಹೋರಾಟಕ್ಕೆ ಜನ ಯಾವ ತರ ಸಾಥ್ ಕೊಟ್ಟಿದ್ದಾರೆ, ಮತ್ತೆ ಮುಂದಿನ ದಿನಗಳ ಏನ್ ಕತೆ? ಅವ್ರ ವಿರುದ್ಧ ಹೋರಾಟ ಇದೇ ಫಸ್ಟ್ ಟೈಮ್. ನಾನು ಅವ್ರ ವಿರುದ್ಧ ಯಾವತ್ತೂ ನಾವು ನಿಂತಿಲ್ಲ. ಅವ್ರ ವಿರೋಧ ಇದೇ ಫಸ್ಟ್ ಟೈಮ್ ನಿಂತಿದೆ, ಫಸ್ಟ್ ಟೈಮ್ ಗೆದ್ದಿದ್ದೀನಿ ಅಷ್ಟೇ. ನಾನು ಮುಂಚೆ ನಿಂತಿದ್ದು ಬೇರೆ ಇದೆ. ಕಾಗೋಡು ಸಾಹೇಬ್ರು ಆ ಸೈಡ್ ಮೇಲೆ ನಿಂತಿದ್ರು, ಆನಂತರ ಪಕ್ಷ ಇದು JDS ಅಲ್ಲಿ ನಿಂತಿದ್ದೆ, ಆನಂತರ ಇಲ್ಲಿ ನಿಂತಿರೋದು. ಸರ್, ಒಂದು ಗುಂಪೆ ಒಂದ್ ರೀತಿ ಸರಿ ಬೇಳೂರು ಟಿಕೆಟ್ ಕೊಡಬಾರ್ದು, ಅವ್ರಿಗೆ ಟಿಕೆಟ್ ಕೊಡ್ಬೇಕು, ಈ ತರದೆಲ್ಲ ಐತಿ. ಇದ್ರ ನಡುವೆನೂ ನೀವು ಗೆಲುವು ಸಾಧಿಸಿರೋದು ಪಿತೂರಿ ಆಲಪ್ನವ್ರು ಅವರಿಗೆಲ್ಲ ಪಿತೂರಿ ಮಾಡಿ ಬೇಳೂರಿಗೆ ಟಿಕೆಟ್ ತಪ್ಪಿಸ್ಬೇಕು, ನಾನು ಈಸಿಯಾಗಿ ಗೆಲ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ರು. ಅದಕ್ಕಾಗಿ ಇವೆಲ್ಲ ಮಾಡಿದ್ರು, ಯಾವುದೂ ನಡೀಲಿಲ್ಲ. ಕ್ಷೇತ್ರದ ಜನ ನಾನು ಕೈ ಬಿಟ್ಟಿಲ್ಲ. ಅವ್ರು ಋಣ ತೀರಿಸುವಂತ ಕೆಲಸ ಬೇಳೂರು ಮಾಡ್ತಾನ ಅನ್ನೋದು. ಸರ್, ಈಗ ಬಿಜೆಪಿಯಿಂದ ಅಭ್ಯರ್ಥಿ ಪರವಾಗಿ ಸಾಕಷ್ಟು ಜನ ಘಟಾನುಘಟಿ ನಾಯಕರುಗಳೇ ಬಂದು ಪ್ರಚಾರ ಮಾಡಿದ್ರು, ಸಾಕಷ್ಟು ಅಬ್ರದ ಕೂಡ ಆಗಿದೆ. ಇದ್ರ ನಡುವೆ ನಿಮ್ಮ ಗೆಲುವು ಆಗಿರುವಂತದ್ದು ಕಾರಣಗಳೇನು? ಒಬ್ಬನೇ ಒಬ್ಬ, ಅದು ಗೋಪಾಲಕೃಷ್ಣ ಬೇಳೂರೇ ಹೋರಾಟ, ಗೆದ್ದಿದ್ದೀನಿ. ಅದು ಸಾಗರ ಕ್ಷೇತ್ರದ ಜನರ ಆಶೀರ್ವಾದ ಬಿಟ್ಟರೆ ಬೇರೆ ಏನೂ ಇಲ್ಲ. ಮುಂಚೆಯಿಂದ ನೀವು ಶಾಸಕರ ವಿರುದ್ಧ ಪರ್ಸೆಂಟೇಜ್ ಆರೋಪಗಳು ಮಾಡ್ಕೊಂಡು ಬರ್ತಾ ಇದ್ರಿ, ಮುಂದೆ ನಿಮ್ಮ ಆಡಳಿತದಲ್ಲಿ ಯಾವ ತರ ಇರುತ್ತೆ? ಸ್ವಚ್ಛವಾದಂತ ಆಡಳಿತ ಕೊಡ್ತೀವಿ. ಜನರಿಗೆ ಏನಿದೆ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡ್ತೀವಿ. ನಮ್ಮ ಸರ್ಕಾರಕ್ಕೆ ಹೇಳೋದು ಇಷ್ಟೇ, ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಬಡವರ ಪರವಾಗಿ, ಜನರ ಪರವಾಗಿ, ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡಿ ಅಂತ ಸರ್ಕಾರಕ್ಕೆ ನಾನು ಹೇಳೋದು. ಹೌದು, ಸರ್ಕಾರ 5 ವರ್ಷ ಅದೇ ಆಡಳಿತ ಕೊಟ್ಟಿದ್ದಾರೆ ಅಂದ್ರೆ ನಾವು ಜನರ ಪರ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದು ಅಷ್ಟೇ. ಸರ್, ಸಾಗರದ ಕಲ್ಪನೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಕಲ್ಪನೆ ಏನಿದೆ? ಸಾಗರದ ನಗರಕ್ಕೆ ನಾನು ಸಂಪೂರ್ಣವಾದ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಲ್ಲಿ ಮೂಲ ಸೌಕರ್ಯ ಕೊಡುವಂಥದ್ದಿದೆ. ಒಂದು ರಸ್ತೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಕುಡಿಯ ನೀರು ಆದ್ಯತೆ ಇರ್ಬೋದು, ಇವೆಲ್ಲವನ್ನು ಕೊಡ್ಬೇಕಾಗತ್ತೆ. ಸರ್, ಈಗ ನೀವು ಕೂಡ 3ನೇ ಬಾರಿ ಶಾಸಕರಾಗಿರ್ತೀರ, ಸಹಜವಾಗಿ ನಿರೀಕ್ಷೆ ಇದ್ದಿರುತ್ತೆ. ಏನೋ ನಿರೀಕ್ಷೆ ಇದೆಯಾ ಸರ್ ನಿಮಗೆ? ಖಂಡಿತ. ನಾನು ಒಂದು ಮಾದರಿಯ ಕ್ಷೇತ್ರವನ್ನು ಮಾಡ್ಬೇಕನ್ನೋದು ಒಂದು ಉದ್ದೇಶ ಇದೆ, ಅದು ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಸೊ ಇದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಒಂದು ಮಾತುಗಳು. ಮುಂದಿನ ದಿನಗಳಲ್ಲಿ ಸಾಗರನ ಇನ್ನೊಂದಷ್ಟು ಅಭಿವೃದ್ಧಿ ಪಡಿಸಬೇಕು, ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳು ಮಾಡಬೇಕು ಅಂತ ಬಿಟ್ಟು ಅಂತ ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ.